ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಿತಾ ಕಿಚನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಕಟ್ಲೆಟ್. ತುಂಬಾ ಸುಲಭವಾಗಿ ರುಚಿಯಾಗಿರುವಂಥ ಚಿಕನ್ ಕಟ್ಲೆಟ್ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಹೊರಗಡೆ ಎಲ್ಲ ತಿನ್ನೋ ಬದಲು ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ನೋಡುವ. ಇಲ್ಲಿ ನಾನು ಬೋನ್ಲೆಸ್ ಚಿಕನ್ ಒಂದು ಅರ್ಧ ಕೆಜಿಯಷ್ಟು ತಗೊಂಡಿದ್ದೇನೆ. ಎಲ್ಲ ಬೋನ್ಲೆಸ್ಸೇ ತಗೊಂಡಿರೋದು. ಈಗ ಮೊದಲಿಗೆ ಚಿಕನನ್ನು ಬೇಯಿಸ್ಕೊಳ್ಬೇಕು. ನಾನು ಒಂದು ಕಡಾಯಿಗೆ ಈಗ ಚಿಕನನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಎಲ್ಲ ಏನು ಹಾಕ್ಕೊಳ್ತಾ ಇಲ್ಲ, ಹಾಗೆ ಬೇಯಿಸ್ಕೊಳ್ತಾ ಇದ್ದೇನೆ. ಕಡಾಯಿ ಬಿಸಿ ಮಾಡಿಕೊಂಡು ಒಮ್ಮೆ ಚಿಕನ್ ಹಾಕಿದ್ವಲ್ಲ, ಅಲ್ಲೇ ಅಂಟಿ ಬಿಡ್ತದೆ ಅಂತೇಳಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಈಗ ಒಮ್ಮೆ ಲಿಡ್ ಓಪನ್ ಮಾಡಿ ನೋಡ್ಕೊಳ್ತಾ ಇದ್ದೇನೆ. ಈಗ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ. ನೀರಿನ ಅಂಶ ಕೂಡ ಬಂದಿದೆ ಚಿಕನಿಂದ. ಆದ ಕಾರಣ ತಳ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ಬೇಕು ಅಂತಿಲ್ಲ. ಎಣ್ಣೆ ಬೇಕಾದರೆ ಹಾಕ್ಕೊಳ್ಬೋದು, ನಾನು ಎಣ್ಣೆ ಹಾಕ್ಕೊಳ್ಳಿಲ್ಲ. ಈಗ ನಾನಿಲ್ಲಿ 2 ಪೊಟೆಟೊ ತಗೊಂಡಿದ್ದೇನೆ. 2 ಪೊಟೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಉಪ್ಪು ಸೇರಿಸ್ಕೊಂಡು ಇದನ್ನು ಕೂಡ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಪೊಟೆಟೊ ಮತ್ತು ಚಿಕನ್ ಬೇಯುವಷ್ಟರಲ್ಲಿ ಕಟ್ಲೆಟಿಗೆ ಬೇಕಾಗುವಂತಹ ಈರುಳ್ಳಿ ಮತ್ತು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ಈಗ ನಾನು 2 ಈರುಳ್ಳಿ ತಗೊಂಡಿದ್ದೇನೆ. 2 ಈರುಳ್ಳಿಯನ್ನು ಸಣ್ಣಗೆ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಆಮೇಲೆ 2 ಕಾಯಿ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಚಿಕನ್ ಬೆಂದಿದ ಅಂತ ಚೆಕ್ ಮಾಡ್ಕೊಳ್ಳುವ. ನೋಡಿ, ಚಿಕನ್ ಬೆಂದಿದೆ. ಈಗ ಬೆಂದ ಚಿಕನನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಪೊಟೆಟೊ ಕೂಡ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದರ ನೀರು ಕೂಡ ತೆಗೆದು ಸೈಡಲ್ಲಿ ಇಟ್ಕೊಳ್ಳುವ. ನೋಡಿ, ಈಗ ನಾನು ಚಿಕನನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನೀಗ ಈ ಥರ ಒಂದು ಸ್ಪೂನ್ ತಗೊಂಡು ಸಣ್ಣದಾಗಿ ಹುಡಿ ಮಾಡ್ಕೊಳ್ತಾ ಇದ್ದೇನೆ. ಚಿಕನನ್ನು ಸಣ್ಣದಾಗಿ ಈ ಥರ ಹುಡಿ ಮಾಡ್ಕೊಳ್ಬೇಕು. ಮತ್ತು ಈಗ ಸ್ವಲ್ಪ ಬಿಸಿ ಇರುವ ಕಾರಣ ನಾನು ಸ್ಪೂನಲ್ಲಿ ಮಾಡಿಕೊಂಡೆ. ಬಿಸಿ ಆರಿದ ಮೇಲೆ ನಾವು ಈ ಥರ ಕೈಯಲ್ಲಿ ಕೂಡ ನೋಡಿ ಸಣ್ಣದಾಗಿ ದೊಡ್ಡ ಪೀಸ್ ಏನಾದರೂ ಇದ್ದರೆ ಕೈಯಲ್ಲಿ ಸಣ್ಣದಾಗಿ ಹುಡಿ ಮಾಡ್ಕೊಳ್ಬೋದು. ಈಗ ಚಿಕನ್ ಎಲ್ಲ ಹುಡಿ ಮಾಡ್ಕೊಂಡಾಗಿದೆ. ಇದಕ್ಕೆ ನಾನು ಬೇಯಿಸಿದ ಪೊಟೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಪೊಟೆಟೊವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಹುಡಿ ಆಗಬೇಕು. ನಮಗೆ ಚಿಕನನ್ನು ಉಂಟಲ್ಲ, ಹಿಡ್ಕೊಳ್ಳುವಾಗ ಉಂಡೆ ಥರ ಬರಬೇಕು. ಅದಕ್ಕೋಸ್ಕರ ನಾವು ಪೊಟೆಟೊವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ನಾನು ಇದನ್ನೆಲ್ಲ ಒಮ್ಮೆ ಚಿಕನ್ ಜೊತೆ ಪೊಟೆಟೊವನ್ನು ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದು 2.5 ಸ್ಪೂನಷ್ಟು ಕಾರ್ನ್ಫ್ಲೋರು, ಅರ್ಧ ಸ್ಪೂನು ಪೆಪ್ಪರ್ ಹುಡಿ, ಕಾಳು ಮೆಣಸಿನ ಹುಡಿ, 1 ಸ್ಪೂನು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ, ಮತ್ತು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಆನಿಯನ್, ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಆಮೇಲೆ 1 ಸ್ಪೂನು ಬೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೇನೆ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಆಗ ಚಿಕನಿಗೂ ನಾವು ಮತ್ತು ಬಟಾಟೆಗೂ ಹಾಕ್ಕೊಂಡಿದ್ದೇವೆ. ಅದನ್ನು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಕಾರ್ನ್ಫ್ಲೋರು ಮಸಾಲೆ ಎಲ್ಲ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗ ಸ್ವಲ್ಪ ಉದುರಾಗಿ ಉಂಟು, ತುಂಬ ಪಸೆ ಅಂಶ ಇಲ್ಲ. ನಿಮಗೆ ಉಂಡೆ ಕಟ್ಟಲಿಕ್ಕೆ ಬರಲಿಕ್ಕೆ ಇನ್ನೂ ಕೂಡ ಆಗಲಿಲ್ಲ ಅಂದರೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಕಲಸ್ಕೊಳ್ಬೋದು. ನಾನು ನೀರು ಸೇರಿಸ್ಕೊಳ್ಳಿಲ್ಲ. ನೋಡಿ, ಮಿಕ್ಸ್ ಮಾಡ್ತಾ ಇದ್ದಾಗೆ ಅದರಲ್ಲಿದ್ದ ಚಿಕನಲ್ಲಿದ್ದ ಸ್ವಲ್ಪ ಪಸೆ ಬರ್ತದೆ. ನೋಡಿ, ಈಗ ಕರೆಕ್ಟಾಗಿ ಉಂಟು. ಇಷ್ಟು ಸಾಕು. ಈಗ ನೋಡಿ, ಈಗ ನಾನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು ಕಟ್ಲೆಟ್. ನಾನು ಫಸ್ಟಿಗೆ ನೋಡಿ ಈ ಥರ ರೌಂಡು ಹಾರ್ಟ್ ಶೇಪಲ್ಲೆಲ್ಲ ಮಾಡ್ಕೊಂಡಿದ್ದೆ. ತುಂಬಾ ಈಸಿಯಾಗಿ ಈ ಥರ ತಟ್ಕೊಳ್ಬೋದು. ಕೈಗೆ ಎಣ್ಣೆ ಎಲ್ಲ ಹಾಕ್ಕೊಳ್ಬೇಕು ಅಂತೇನಿಲ್ಲ. ನೋಡಿ, ಕೈಗೆಲ್ಲ ಅಂಟಿಕೊಳ್ತಾ ಇಲ್ಲ. ಈಸಿಯಾಗಿ ಸ್ವಲ್ಪ ತಿಕ್ಕಾಗಿ ಗಟ್ಟಿಯಾಗಿ ಉಂಟು. ಆ ಥರ ಬೇಗ ಮಾಡಲಿಕ್ಕೆ ಆಗುತ್ತೆ. ಸ್ವಲ್ಪ ಶೇಪ್ ಹಾರ್ಟ್ ಎಲ್ಲ ಬೇಕಾದರೆ ಸ್ವಲ್ಪ ಹೊತ್ತು ಟೈಮ್ ತಗೊಳ್ತದೆ. ತುಂಬಾ ಚೆನ್ನಾಗಿರ್ತದೆ. ಈಗ ಈ ಥರ ಎಲ್ಲ ಒಮ್ಮೆ ಮಾಡ್ಕೊಂಡು ಇಟ್ಕೊಂಡೆ. ಆಮೇಲೆ ಕಟ್ಲೆಟ್ ಡಿಪ್ ಮಾಡಲಿಕ್ಕೆ ಒಂದು ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಮೈದಾ, ಒಂದು 1/4 ಟೀ ಸ್ಪೂನ್ ಉಪ್ಪು, ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಗಂಟು ಬಿಡೋದು ಹಾಗೆ. ಮೈದಾ ಗಂಟು ಕಟ್ಟುತ್ತಲ್ಲ, ಹಾಗೆ ಗಂಟು ಬಿಡೋದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಯೂ ತುಂಬ ತೆಳ್ಳಗೂ ಆಗಬಾರ್ದು. ಮೀಡಿಯಮಲ್ಲಿ ಹಿಟ್ಟು ಕಲಸ್ಕೊಂಡು ಇಟ್ಕೊಳ್ಬೇಕು. ಇದು ರೆಡಿಯಾಗಿದೆ ನೋಡಿ, ಕರೆಕ್ಟಾಗಿ ಉಂಟು. ಆಮೇಲೆ ನಾನಿಲ್ಲಿ ಒಂದು ಮೊಟ್ಟೆಯನ್ನು ಕೂಡ ತಗೊಳ್ತೇನೆ. ಈಗ ನೋಡಿ, ಮೊಟ್ಟೆಯನ್ನು ಈ ಥರ ಒಂದೇ ಮೊಟ್ಟೆ ಸಾಕು. ಒಂದೇ ಮೊಟ್ಟೆಯನ್ನು ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ನಾನೀಗ ಸೈಡಿಗೆ ಇಟ್ಕೊಳ್ತೇನೆ. ಈಗ ಬ್ರೆಡ್ಡನ್ನು ಪೌಡರ್ ಮಾಡ್ಕೊಳ್ಬೇಕು. ಈಗ ನಾನು ಇದು ಬ್ರೆಡ್ ಸೈಡ್ ಬ್ರೌನನ್ನೆಲ್ಲ ಕಟ್ ಮಾಡಿಕೊಂಡು ಮಿಡಲ್ ಇದು ಪಾರ್ಟ್ ವೈಟ್ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ಈಗ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು.
ಬ್ರೆಡ್ ಕ್ರಮ್ಸ್ ಬೇಕಾದರೆ ಔಟ್ಸೈಡಿಂದನೂ ತಗೊಳ್ಬೋದು, ಮನೆಯಲ್ಲೂ ಈ ಥರ ಪೌಡ್ರ್ ಮಾಡ್ಕೊಳ್ಬೋದು. ನೋಡಿ ಕಟ್ಲೆಟ್ ಶೇಪ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ ಮೈದಾ ಹಿಟ್ಟು, ಮೊಟ್ಟೆ ಮತ್ತು ಕಟ್ಲೆಟ್ ಇದು ಮತ್ತು ಬ್ರೆಡ್ ಕ್ರಮ್ಸ್ ಎಲ್ಲ ಉಂಟು. ಈಗ ಇದನ್ನು ನಾವು ಫ್ರೈ ಮಾಡಲಿಕ್ಕೆ ರೆಡಿ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಬೇಕು. ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ಇಲ್ಲಿ ನಾವು ಚಿಕನ್ ಶೇಪ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ನಾವು ಫಸ್ಟಿಗೆ ಮೈದಾದಲ್ಲಿ ಡಿಪ್ ಮಾಡಿ ಆಮೇಲೆ ಎಗ್ಗಲ್ಲಿ ಒಮ್ಮೆ ಡಿಪ್ ಮಾಡಿ ಈ ಥರ ಬ್ರೆಡ್ ಕ್ರಮ್ಸಲ್ಲಿ ಉರುಳಿಸ್ಕೊಳ್ಬೇಕು. ಎಲ್ಲ ಸೈಡಿಗೆ ಎಲ್ಲ ಫುಲ್ ಕವರ್ ಆಗುವ ಹಾಗೆ ಬ್ರೆಡ್ ಕ್ರಮ್ಸಲ್ಲಿ ಉಳಿಸ್ಕೊಳ್ಬೇಕು. ನಿಧಾನವಾಗಿ ಮಾಡಿಕೊಂಡ್ರೆ ಆಯಿತು, ತುಂಬ ಗಟ್ಟಿಯಾಗಿ ಒತ್ತಿಕೊಂಡು ಮಾಡಬಾರ್ದು. ಮೈದಕ್ಕೆ ಹಾಕುವಾಗ ಸ್ವಲ್ಪ ಸ್ಮೂತ್ ಆಗ್ತದೆ, ಆದ ಕಾರಣ ನಿಧಾನವಾಗಿ ಒತ್ತಿಕೊಂಡು ಮಾಡಿಕೊಂಡ್ರೆ ಆಯಿತು. ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿಟ್ಟರೆ ಎಣ್ಣೆ ಕಾಯುವಾಗ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನೋಡಿ ಎಣ್ಣೆ ಕಾದಿದೆ, ಈಗ ನಾನಿಲ್ಲಿ ಕಟ್ಲೆಟು ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ನಾನು ಒಂದು ಪ್ಯಾನಲ್ಲಿ 2 ಹಾಕ್ಕೊಳ್ಳುವ ಅಂದ್ಕೊಂಡೆ, ಪ್ಲೇಸ್ ಇದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅದನ್ನು ತಳ್ಕೊಂಡು 3ನೇದು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಕೆಳಗಿನ ಭಾಗ ಸ್ವಲ್ಪ ಫ್ರೈ ಆಗಿದೆ, ಆಮೇಲೆ ತಿರುಗಿಸ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆದ ಕೂಡಲೇ ತಿರುಗಿಸಿ ಹಾಕ್ಕೊಳ್ಬೋದು. ಫ್ರೈ ಆಗದೆ ನಾವು ಹಾಕಿದ ಕೂಡಲೇ ಇನ್ನೊಂದು ಸಲ ತಿರುಗಿಸಿದರೆ ಅದು ಸಪ್ರೇಟ್ ಆಗೋ ಚಾನ್ಸಸ್ ಇರ್ತದೆ, ಅದಕ್ಕೋಸ್ಕರ ನಿಧಾನವಾಗಿ ತಿರುಗಿಸ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ನಾನೀಗ ತೆಗಿತಾ ಇದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಪ್ರೆಸ್ ಮಾಡಿಕೊಂಡು ತೆಗೆದ್ರೆ ಆಯಿತು. ಈಗ ಉಳಿದದನ್ನು ಕೂಡ ಫ್ರೈ ಮಾಡ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಚಿಕನ್ ಕಟ್ಲೆಟ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುವಂಥ ಚಿಕನ್ ಕಟ್ಲೆಟ್ ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ. ಆ ಮೇಲೆ ಲೇಯರ್ ಗರಿ ಗರಿಯಾಗಿ ಉಂಟು. ಈ ಥರ ಸಾಸಲ್ಲಿ ಹಾಕ್ಕೊಂಡು ಡಿಪ್ ಮಾಡ್ಕೊಂಡು ತಿಂದರೆ ಎಷ್ಟು ಚೆಂದ ಉಂಟು ಗೊತ್ತುಂಟ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಮನೆಯಲ್ಲಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ನಾವು ಕಟ್ಲೆಟ್ ಮಾಡ್ಕೊಳ್ಬೋದು. ಹೊರಗಡೆ ಎಲ್ಲ ತಿನ್ನುವ ಬದಲು ಮನೆಯಲ್ಲೇ ಸೂಪರ್ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಚಿಕನ್ ಕಟ್ಲೆಟ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಯಾರೂ ಇನ್ನೂ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.